ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೆ ಸ್ವಾಗತ. ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕಿರು ಪರಿಚಯವನ್ನು ಪಡೆಯೋಣ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು 1937ರಲ್ಲಿ ವರ್ತಮಾನ ಸಮಯದ ಪಾಕಿಸ್ತಾನದಲ್ಲಿರುವ ಸಿಂಧ್ ಹೈದರಾಬಾದಲ್ಲಿ ಸ್ಥಾಪನೆಯಾಯಿತು. ಈ ಒಂದು ವಿಶ್ವವಿದ್ಯಾಲಯದ ಮೂಲ ಸಂಸ್ಥಾಪಕರ ನಾಮ ಪಿತಾಶ್ರೀ ಬ್ರಹ್ಮ ಅಥವಾ ಪ್ರಜಾಪಿತ ಬ್ರಹ್ಮ ಎಂದು. ಇವರ ಪೂರ್ವ ನಾಮ ದಾದಾ ಲೇಖರಾಜ್ ಎಂದು. ಇವರು ತಮ್ಮ ಜೀವನದಲ್ಲಿ ವಜ್ರ ವ್ಯಾಪಾರಿಯಾಗಿದ್ದು ಅಪಾರ ಸಂಪತ್ತನ್ನು ಗಳಿಸಿದ್ದರು. ಅಷ್ಟೇ ಅಲ್ಲ, ತಮ್ಮ ಸಾಮಾಜಿಕ ಜೀವನದಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ ಅಪಾರ ಗುಣಗಳಿಂದ, ಸದ್ವ್ಯವಹಾರದಿಂದ ಅನೇಕರ ಮನವನ್ನು ಗೆದ್ದಿದ್ದರು. ಆಗಿನ ಕಾಲದ ರಾಜ ಮಹಾರಾಜರುಗಳ ನಿಕಟ ಸಂಬಂಧದಲ್ಲಿಯೂ ಇರುತ್ತಿದ್ದರು. ಅದಕ್ಕಾಗಿಯೇ ಇವರನ್ನು ಕಂಡಾಗ ಅನೇಕ ರಾಜರು ಈ ರೀತಿ ಹೇಳುತ್ತಿದ್ದರು: ಭಗವಂತನೇ ಒಂದು ತಪ್ಪು ಮಾಡಿದ್ದಾನೆ, ನಿಮ್ಮನ್ನು ರಾಜನ ಸ್ಥಾನದಲ್ಲಿ ಇಡಬೇಕಾಗಿತ್ತು, ನಿಮ್ಮಲ್ಲಿ ಎಲ್ಲ ರಾಜರ ಗುಣಗಳಿದೆ ಎಂದು. ಅಥವಾ ನೀವು ಕಿರೀಟರಹಿತ ರಾಜರೇ ಆಗಿದ್ದೀರಾ ಎಂದೂ ಸಹ ಶ್ಲಾಘಿಸುತ್ತಿದ್ದರು. ಇವರ ಜೀವನದಲ್ಲಿ ಭಕ್ತಿಯು ಅಪಾರ ಹಾಗೂ ಪರಮಾತ್ಮನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ಇವರು ಅನೇಕ ರೂಪದಲ್ಲಿ ಸತ್ಸಂಗಗಳನ್ನು ಮಾಡುತ್ತಾ, ದಾನ ಧರ್ಮವನ್ನು ಮಾಡುತ್ತಾ, ಅನೇಕ ತೀರ್ಥಯಾತ್ರೆಗಳನ್ನೂ ಸಹ ಕೈಗೊಳ್ಳುತ್ತಿದ್ದರು. ನಿತ್ಯ ಶ್ರೀಮದ್ ಭಗವದ್ಗೀತೆಯ ಪಾರಾಯಣವನ್ನು ಮಾಡುತ್ತಿದ್ದರು. ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಅವರು ಸುಮಾರು 12 ಗುರುಗಳನ್ನು ಸ್ವೀಕರಿಸಿದ್ದರು. ತಮ್ಮ ಮನೆಯಲ್ಲಿಯೇ ನಿತ್ಯ ಸತ್ಸಂಗವನ್ನು ಸಹ ಮಾಡಿಸುತ್ತಿದ್ದರು. ಶ್ರೀಮದ್ ಭಗವದ್ಗೀತೆಯನ್ನು ಪ್ರತಿನಿತ್ಯ ಎಲ್ಲರೂ ಸಹ ತಮ್ಮ ಮನೆಯಲ್ಲಿರುವ ಸದಸ್ಯರೊಡನೆ, ಭಕ್ತಿಯ ಕಾಲದಲ್ಲಿಯೇ ಇವರು ಪ್ರತಿನಿತ್ಯ ತಮ್ಮ ಮನೆಯಲ್ಲೇ ಸತ್ಸಂಗವನ್ನು ಮಾಡುತ್ತಾ ಅನೇಕ ನರನಾರಿಯರಿಗೆ ತಮ್ಮ ಮನೆಯಲ್ಲಿರುವ ಸದಸ್ಯರೊಡನೆ ಭಗವದ್ಗೀತೆಯ ಪಾರಾಯಣವನ್ನು ನಿತ್ಯ ಮಾಡಿಸುತ್ತಿದ್ದರು. ಇವರ ಭಕ್ತಿ ಎಷ್ಟು ಅಪಾರವಾಗಿತ್ತು ಅಂದರೆ ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದದೆ ನೀರನ್ನು ಸಹ ಸ್ವೀಕರಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಇಷ್ಟೊಂದು ಭಕ್ತಿಯನ್ನು ಮಾಡುತ್ತಾ ಇದ್ದರೂ ಸಹ ಭಗವಂತನನ್ನು ಕಾಣಬೇಕೆಂಬ ಹಂಬಲ, ಸತ್ಯವನ್ನು ತಿಳಿಯಬೇಕೆಂಬ ಜಿಜ್ಞಾಸೆ ಇವರಲ್ಲಿ ಆಳವಾಗಿರುತ್ತಿತ್ತು. ಇದರ ಫಲವೇ ಸರಿ, ಒಮ್ಮೆ ಈ ಒಂದು ಸತ್ಸಂಗದಲ್ಲಿ ಕುಳಿತಿದ್ದಾಗ ಅನಾಯಾಸವಾಗಿ ಒಂದು ಅಲೌಕಿಕ ಶಕ್ತಿಯು ಇವರನ್ನು ಆಕರ್ಷಿಸುತ್ತದೆ ಹಾಗೂ ಸತ್ಸಂಗದಿಂದ ಎದ್ದು ತಮ್ಮ ಕೊಠಡಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಆಗ ಇವರಿಗೆ ಸುಮಾರು 60ರ ವಯಸ್ಸು. ಆ ದಿನದ ಅದ್ಭುತವಾದ ಅನುಭವವೇ ಇವರ ಜೀವನದಲ್ಲೇ ಮಹತ್ತರವಾದಂತಹ ಪರಿವರ್ತನೆಯನ್ನು ತಂದಿತು.
ಆ ಸಮಯದಲ್ಲಿ ಅವರಿಗೆ ಒಂದು ದಿವ್ಯವಾದ ಅಲೌಕಿಕ ಚೇತನದ ದರ್ಶನವಾಗುತ್ತದೆ. ಅದು ಒಂದು ಚೈತನ್ಯ ಶಕ್ತಿ, ಪ್ರಕಾಶವಾದಂತಹ ಜ್ಯೋತಿಯ ಬೆಳಕು ಇವರು ಸಾಕ್ಷಾತ್ಕಾರದಲ್ಲಿ ಕಾಣುತ್ತಾರೆ. ಆ ಜ್ಯೋತಿಯು ಕಂಡಂತೆಯೇ ಇವರ ತನುವಲ್ಲಿ ಪರಕಾಯ ಪ್ರವೇಶವನ್ನು ಮಾಡುತ್ತದೆ. ಆಗ ಅವರು ಕುಳಿತಿದ್ದಂತಹ ಕೋಣೆ ಸಂಪೂರ್ಣವಾಗಿ ಪ್ರಕಾಶ ಮತ್ತು ಶಕ್ತಿಯಿಂದ ತುಂಬಿಕೊಳ್ಳುತ್ತದೆ. ತದನಂತರ ಅವರ ಮುಖಾರವಿಂದದಿಂದ ಅದ್ಭುತವಾದ ದಿವ್ಯವಾಣಿಯು ಹೊರಬರುತ್ತದೆ. ನಿಜಾನಂದ ಸ್ವರೂಪಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ, ಆನಂದ ಸ್ವರೂಪಂ ಶಿವೋಹಂ ಎಂದು. ಈ ಅದ್ಭುತ ಅನುಭವ ಆದ ನಂತರ ಅವರ ಜೀವನದಲ್ಲಿ ಒಂದು ಅಲೌಕಿಕ ಜಾಗೃತಿ ಆರಂಭವಾಗುತ್ತದೆ. ಇದರ ನಂತರ ಅವರಿಗೆ ಅನೇಕ ದಿವ್ಯ ಸಾಕ್ಷಾತ್ಕಾರಗಳಾಗತೊಡಗುತ್ತದೆ. ಅದರಲ್ಲಿ ವರ್ತಮಾನ ಸಮಯದ ಕಲಿಯುಗದ ಮಹಾವಿನಾಶದ ದೃಶ್ಯಗಳು, ಎಲ್ಲೆಲ್ಲಿ ಭೂಕಂಪಗಳಾಗುವುದು, ಪ್ರಕೃತಿಯ ವಿಕೋಪಗಳು, ಅಣುಶಕ್ತಿಯಿಂದ ಆಗುವಂತಹ ಮಹಾವಿನಾಶದ ದೃಶ್ಯಗಳು, ಇವೆಲ್ಲವನ್ನೂ ಅವರು ತಮ್ಮ ದಿವ್ಯ ದೃಷ್ಟಿಯಲ್ಲೇ ಕಾಣುತ್ತಾರೆ. ಇದನ್ನು ನೋಡುತ್ತಾ ನೋಡುತ್ತಾ ಅವರಿಗೆ ಅಪಾರವಾಗಿ ದುಃಖವಾಗುತ್ತದೆ. ಈ ಸೃಷ್ಟಿ ಹೀಗೆ ಪರಿವರ್ತನೆಯಾಗುತ್ತದೆಯಲ್ಲ, ಮುಂದೇನು ಎಂದು. ಅಷ್ಟರಲ್ಲೇ ಪರಮಾತ್ಮನು ಇವರಿಗೆ ಮತ್ತೊಂದು ಸುಂದರವಾದ ದೃಶ್ಯವನ್ನೂ ಸಹ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಅದೇ ಮುಂಬರಲಿರುವಂತಹ ಸತ್ಯುಗಿ ದೈವಿ ಸಾಮ್ರಾಜ್ಯದ ಸುಂದರ ಜಗತ್ತಿನ ದೃಶ್ಯ. ಅದನ್ನು ಕಾಣುತ್ತಿದ್ದಾಗ ಅನೇಕ ನಕ್ಷತ್ರಗಳು ಆಕಾಶದಿಂದ ಕೆಳಗಡೆ ಬರುತ್ತಾ ದಿವ್ಯವಾದಂತಹ ದೈವಿ ರಾಜಕುಮಾರ ಕುಮಾರಿಯರಾಗುವಂತಹ ಒಂದು ಸುಂದರ ದೃಶ್ಯವನ್ನು ನೋಡುತ್ತಾರೆ. ಆಗ ಇವರಿಗೆ ಬಹಳ ಆನಂದವಾಗುತ್ತದೆ. ಓಹೋ, ಈ ಜಗತ್ತು ಈಗ ಪರಿವರ್ತನೆಯಾಗಿ ಮುಂದೆ ಇಂತಹ ದೈವಿ ಸಾಮ್ರಾಜ್ಯ ಬರುತ್ತದೆ ಎಂದು. ಅಷ್ಟೊಂದು ಆನಂದದಲ್ಲಿ ಮುಳುಗಿರುವಾಗ ಅವರಿಗೆ ದಿವ್ಯ ವಾಣಿ ಕೇಳಿಸುತ್ತದೆ, ಇಂತಹ ಸೃಷ್ಟಿಯನ್ನು ಸ್ಥಾಪನೆ ಮಾಡಲು ನೀನು ನಿಮಿತ್ತನಾಗಬೇಕು ಎಂದು. ಆಗ ಇವರಿಗೆ ಬಹಳ ಆಶ್ಚರ್ಯವಾಗುತ್ತದೆ. ನಾನೊಬ್ಬ ಸಾಧಾರಣ ವ್ಯಾಪಾರಿ, ಗೃಹಸ್ಥ, ಇಂಥ ಮಹತ್ತರ ಕಾರ್ಯ ನಾನೇಗೆ ಮಾಡಬಲ್ಲೆ ಎಂದು. ತದನಂತರ ಅನೇಕ ದಿವ್ಯ ಸಾಕ್ಷಾತ್ಕಾರಗಳಲ್ಲಿ ಆತ್ಮದ ಸಾಕ್ಷಾತ್ಕಾರವಾಗುತ್ತದೆ. ಅವರು ಭಕ್ತಿ ಕಾಲದಲ್ಲೇ ವಿಷ್ಣುವಿನ ಪರಮ ಭಕ್ತರಾಗಿರುತ್ತಾರೆ. ವಿಷ್ಣುವಿನ ದಿವ್ಯ ಸಾಕ್ಷಾತ್ಕಾರವಾಗಿ ಅಹಂ ಚತುರ್ಭುಜ್ ತತತ್ವಂ ಎಂಬ ವಾಣಿಯನ್ನು ಸಹ ಕೇಳಿಸಿಕೊಳ್ಳುತ್ತಾರೆ. ಆಗ ಇವರಿಗೆ ಈ ಎಲ್ಲ ಸಾಕ್ಷಾತ್ಕಾರಗಳು ತಮ್ಮ ಗುರುಗಳ ಕೃಪೆಯಿಂದನೇ ಆಗುತ್ತಿದೆ ಎಂಬ ಅಭಾಸವಾಗಿರುತ್ತದೆ. ಆದರೆ ಗುರುಗಳ ಬಳಿ ಇದನ್ನು ಹೇಳಿದಾಗ, ಇದು ನಮ್ಮ ಕೃಪೆಯಲ್ಲ, ನಿಮ್ಮ ಮೇಲೆ ಸ್ವಯಂ ಭಗವಂತನ ಕೃಪೆಯಾಗಿದೆ ಎಂದು ಸ್ಪಷ್ಟಪಡಿಸುತ್ತಾರೆ. ತದನಂತರ ದಾದಾ ಲೇಖರಾಜರವರಿಗೆ ಅನೇಕ ದಿವ್ಯ ಅನುಭವಗಳಾಗತೊಡಗುತ್ತದೆ. ಇದರಿಂದ ಸತ್ಸಂಗದಲ್ಲಿ ಬರುವಂತಹ ನರನಾರಿಯರಲ್ಲೂ ಸಹ ಆಧ್ಯಾತ್ಮಿಕ ಜಾಗೃತಿ ಆರಂಭವಾಗುತ್ತದೆ. ಮೂಲತಃ ಈ ಒಂದು ಈಶ್ವರೀಯ ಕಾರ್ಯ ಆರಂಭವಾಗಿರುವಂಥ ಸಮಯದಲ್ಲಿ ದಾದಾ ಲೇಖರಾಜರವರಿಗೆ ಪರಮಾತ್ಮನ ದಿವ್ಯ ಸಂಕಲ್ಪದ ಅರಿವಾಗುತ್ತದೆ. ವರ್ತಮಾನದ ಕಲಿಯುಗ ಮಹಾನ್ ಪರಿವರ್ತನೆಯಾಗುತ್ತದೆ ಹಾಗೂ ಮುಂದೆ ದೈವಿ ಸಾಮ್ರಾಜ್ಯ ಸತ್ಯುಗದ ಸ್ಥಾಪನೆಯಾಗುತ್ತದೆ ಎಂಬುದು ಅರಿವಾಗುತ್ತದೆ. ತದನಂತರ ಪ್ರತಿನಿತ್ಯ ಸತ್ಸಂಗದಲ್ಲಿ ಸ್ವಯಂ ನಿರಾಕಾರ ಜ್ಯೋತಿರ್ಬಿಂದು ಪರಮಾತ್ಮ ಶಿವನು ಇವರ ಸಾಕಾರ ಮಾಧ್ಯಮವಾದ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ದಿವ್ಯವಾಣಿಯನ್ನು ನುಡಿಸಲಾರಂಭಿಸುತ್ತಾರೆ. ಈ ದಿವ್ಯವಾಣಿಯನ್ನು ಕೇಳುತ್ತಿದ್ದ ಅನೇಕ ನರನಾರಿಯರಲ್ಲಿ ಅಲೌಕಿಕ ಪರಿವರ್ತನೆ ಆರಂಭವಾಗುತ್ತದೆ. ಹೀಗೆ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಘಟನೆಯು ಸುಮಾರು 300-350 ನರನಾರಿಯರ ಸಂಘಟನೆಯಲ್ಲಿ ಆರಂಭವಾಗಿ ದಿನನಿತ್ಯ ಈಶ್ವರೀಯ ಜ್ಞಾನ ಹಾಗೂ ಪರಮಾತ್ಮನ ದಿವ್ಯವಾಣಿಯನ್ನು ಕೇಳುತ್ತಾ ಅವರ ಜೀವನದಲ್ಲಿ ದಿವ್ಯತೆ, ಪವಿತ್ರತೆ, ಯೋಗ, ಜ್ಞಾನದ ಶಕ್ತಿ ಬೆಳೆಯುತ್ತಿರುತ್ತದೆ. ಹೀಗೆ ಪರಮಾತ್ಮನ ದಿವ್ಯ ಸಂಕಲ್ಪವನ್ನು ಅರಿತ ದಾದಾ ಲೇಖರಾಜರವರು ಈ ಈಶ್ವರೀಯ ಸಂಘಟನೆಯನ್ನು ಸ್ಥಾಪನೆ ಮಾಡಲು ತಮ್ಮ ಸರ್ವಸ್ವವನ್ನು, ತನು, ಮನ, ಧನವನ್ನು ಸಮರ್ಪಣೆ ಮಾಡಿ ಬಂದಂಥ ನರನಾರಿಯರಲ್ಲಿ ಯೋಗ್ಯರಾದಂತಹ ಮುಖ್ಯ ನಾರಿಯರನ್ನು ನಿಮಿತ್ತರನ್ನಾಗಿ ಮಾಡಿಸಿ ಅವರ ಹೆಸರಿನ ಮೇಲೆ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿ ತಮ್ಮ ಸರ್ವ ಸಂಪತ್ತನ್ನು ಅವರಿಗೆ ಸಮರ್ಪಣೆ ಮಾಡುತ್ತಾರೆ. ಅಂದಿನಿಂದ
ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎನ್ನುವಂತಹ ನಾಮದಿಂದ ಈ ಸಂಸ್ಥೆಯು ಸ್ಥಾಪನೆಯಾಗುತ್ತದೆ. ಹೀಗೆ ಸುಮಾರು 14 ವರ್ಷಗಳವರೆಗೂ ಸಿಂಧ್ ಹೈದರಾಬಾದಲ್ಲಿ ದಿನನಿತ್ಯ ಜ್ಞಾನ, ಯೋಗ, ಈಶ್ವರೀಯ ಚರ್ಚೆ ಹಾಗೂ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂಥ ಸಾಧನೆಯನ್ನು ಮಾಡುತ್ತಾ ಈ ನರನಾರಿಯರು ತಮ್ಮ ಜೀವನವನ್ನು ಈಶ್ವರೀಯ ಸೇವೆಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಾರೆ. 1950ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ ಪರಮಾತ್ಮನ ಆದೇಶದಂತೆ ಈ ಸಂಘಟನೆಯು ಪಾಕಿಸ್ತಾನದಿಂದ ಭಾರತಕ್ಕೆ ಬರುತ್ತದೆ. ಭಾರತದಲ್ಲಿ ರಾಜಸ್ಥಾನದಲ್ಲಿರುವಂತಹ ಮೌಂಟ್ ಆಬೂನಲ್ಲಿ ಈ ಈಶ್ವರೀಯ ಸಂಸ್ಥೆಯನ್ನು ಮುಖ್ಯಾಲಯವಾಗಿ ಸ್ಥಾಪನೆ ಮಾಡಲಾಗುತ್ತದೆ. ಇಲ್ಲಿಂದ ಅನೇಕ ವರ್ಷಗಳು ಪರಮಾತ್ಮನ ಈಶ್ವರೀಯ ಜ್ಞಾನವನ್ನು ಪಡೆದು ದಿನನಿತ್ಯ ಧ್ಯಾನ, ಯೋಗದ ಶಕ್ತಿಯನ್ನು ಪಡೆದು ತಪಸ್ವಿನಿಯರಾಗಿ ದೈವೀ ಸಂಸ್ಕಾರವನ್ನು ಪಡೆದು ತಮ್ಮಲ್ಲಿ ಈಶ್ವರೀಯ ಶಕ್ತಿಯನ್ನು ತುಂಬಿಕೊಂಡಿರುವಂತಹ ಈ ತಪಸ್ವಿನಿಯರನ್ನು ಪರಮಾತ್ಮನ ದಿವ್ಯ ಸಂದೇಶವನ್ನು ನೀಡಲು ಮೂಲೆ ಮೂಲೆಗಳಿಗೆ ಭಾರತದಾದ್ಯಂತ ಅನೇಕ ನಗರಗಳಲ್ಲಿ ಕಳಿಸಲಾಗುತ್ತದೆ. ಇವರೆಲ್ಲರೂ ಸಹ ಈಶ್ವರೀಯ ಜ್ಞಾನದ ಸಂಪತ್ತನ್ನು ಅನೇಕರಿಗೆ ಹಂಚುತ್ತಾ ಅಲ್ಲಿ ಸೇವಾ ಕೇಂದ್ರಗಳನ್ನು ಸಹಜವಾಗಿ ಸಮಾಜದ ಸೇವೆಗಾಗಿ ಅಲ್ಲಲ್ಲಿ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತದೆ. ಹೀಗೆ ಭಾರತದಾದ್ಯಂತ ಸುಮಾರು ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತಾ ಇವರ ಜೀವನದಲ್ಲಿರುವಂಥ ಪವಿತ್ರತೆ, ಸ್ವಚ್ಛತೆ, ದಿವ್ಯತೆಯನ್ನು ಕಂಡು ಅನೇಕ ನರನಾರಿಯರು ತಮ್ಮ ಜೀವನವನ್ನೂ ಸಹ ಸಮರ್ಪಣೆ ಮಾಡಲು ಮುಂದೆ ಬರುತ್ತಾರೆ. ಹೀಗಾಗಿ ಭಾರತದಾದ್ಯಂತ ಸುಮಾರು 7,000ಕ್ಕೂ ಹೆಚ್ಚು ಸೇವಾ ಕೇಂದ್ರಗಳು ವರ್ತಮಾನ ಸಮಯದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಭಾರತಕ್ಕೆ ಸೀಮಿತವಾಗದೆ 1974ನೇ ಇಸ್ವಿಯಲ್ಲಿ ಈ ಈಶ್ವರೀಯ ಜ್ಞಾನದ ಸಂಪತ್ತನ್ನು ವಿಶ್ವದಾದ್ಯಂತ ಅನೇಕ ಧರ್ಮದವರಿಗೂ, ಅನೇಕ ಜಾತಿಯವರಿಗೂ, ಅನೇಕ ದೇಶದವರಿಗೂ ಹಂಚಲಿಕ್ಕೆ ಅನೇಕ ಸೇವಾ ಕೇಂದ್ರಗಳನ್ನು ವಿಶ್ವದ ಮೂಲೆ ಮೂಲೆಗಳಲ್ಲೂ ಸಹ ಸ್ಥಾಪನೆ ಮಾಡಲಾಯಿತು. ಇದರ ಪ್ರತಿಫಲವಾಗಿ ವರ್ತಮಾನ ಸಮಯದಲ್ಲಿ ಸುಮಾರು 135 ದೇಶಗಳಲ್ಲಿ 8,500ಕ್ಕೂ ಹೆಚ್ಚು ಶಾಖೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲ ಗುರಿ ಎಂದರೆ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಜಾಗೃತಿ, ಚಾರಿತ್ರ್ಯ ನಿರ್ಮಾಣ, ಸಮಾಜದಲ್ಲಿ ಪುನಃ ಶಾಂತಿ ಮೌಲ್ಯಗಳ ಪುನರ್ಸ್ಥಾಪನೆ, ಮನೆ ಮನೆಯಲ್ಲಿ ಗೃಹಸ್ಥದಲ್ಲಿದ್ದರೂ ಸಹ ಮನೆಯನ್ನೇ ಮಂದಿರವನ್ನಾಗಿಸಿಕೊಳ್ಳುವಂತಹ ಈಶ್ವರೀಯ ಜ್ಞಾನ ಮತ್ತು ಧಾರಣೆಯನ್ನು ಮಾಡುವಂತಹ ಒಂದು ಸೇವೆ, ಮನೆ ಮನೆಯನ್ನು ಮಂದಿರವನ್ನಾಗಿ ಮಾಡುತ್ತಾ ನಮ್ಮ ಸಮಾಜ ಹಾಗೂ ಭಾರತ ಹಾಗೂ ವಿಶ್ವವನ್ನೇ ಪುನಃ ಸ್ವರ್ಗೀಯ ಸೃಷ್ಟಿಯನ್ನಾಗಿ ಮಾಡುವಂತಹ ಅತ್ಯಂತ ಶ್ರೇಷ್ಠವಾದ ಗುರಿಯನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಪಡೆದಿದೆ. ಇದೇ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ವರ್ತಮಾನ ಸಮಯದಲ್ಲಿ ಅನೇಕ ಕ್ಷೇತ್ರಗಳು ಅಂದರೆ ಸಮಾಜದಲ್ಲಿರುವಂತಹ ವಿಭಿನ್ನ ಕ್ಷೇತ್ರಗಳ ಸೇವೆಯನ್ನು ವಿಶೇಷವಾಗಿ ಯಾವ ಒಂದು ಕ್ಷೇತ್ರಗಳಲ್ಲಿರುವಂತಹ ವ್ಯಕ್ತಿಗಳ ಸೇವೆ, ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದವರಾಗಿರ್ಬೋದು, ಇಂಜಿನಿಯರ್ ಕ್ಷೇತ್ರ ಆಗಿರ್ಬೋದು, ಯುವ ವಿಭಾಗದವರಿರ್ಬೋದು, ಮಹಿಳೆಯರ ಸೇವೆ, ಬಾಲ ವಿಕಾಸ ಸೇವೆ, ಮಹಿಳಾ ವಿಕಾಸ ಸೇವೆ, ಯುವ ವಿಕಾಸ ಸೇವೆ, ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ಸುಮಾರು 18ರಿಂದ 20 ವಿಭಾಗಗಳನ್ನು ಹೊಂದಿಕೊಂಡು ಅವರ ಮುಖಾಂತರ ವಿಭಜನೆ ಮಾಡುತ್ತಾ ಆ ಕ್ಷೇತ್ರದಲ್ಲೂ ಸಹ ಆಧ್ಯಾತ್ಮಿಕ ಜಾಗೃತಿಯನ್ನು ತರುವಂತಹ ವಿಶೇಷ ಸೇವೆಯನ್ನು ಮಾಡಲಾಗುತ್ತಿದೆ. ಓಂ ಶಾಂತಿ.